ಕರೆಕ್ಟ್ ಇತ್ತು ಅದು 25 ಸೆಕೆಂಡ್ ಆಗಿ. ಹೌದು ನಾವು ಹೇಳಕ್ಕೆ ಫ್ಲೈಟ್ ಮೋಡ್ ಬಿದ್ದರೆ ಹೆಂಗೆ ಬಂತಂತ ನಾನು ಫೋನ್ ವಾಟ್ಸಪ್ಪಲ್ಲಿ ಬಂದಿದ್ದು. ಚೀಲ್ ಕೊಡಕ್ಕೆ ಬೇಡ ಎಲ್ಲ ಬೊಕ್ಕ ಬೊಕ್ಕ ಈಗ ಬ್ಯಾಗ್ಲೆಸ್ ಹೊಡೆದು ಹೋಗಿತ್ತು. ಅದು ಹೆಂಗೆ ಹೊರಗೆ ಸಿಕ್ತು ಕಡಿಮೆ ರೇಟಿಗೆ ಇತ್ತಂತ ನಮ್ಮ ಕ್ಲಾಸ್ಮೇಟ್ ಅಂತ ನಾವು ನೋಡಿ. ನಮ್ಮ ಕ್ಲಾಸ್ಮೇಟ್ ಅಂತ ಎಲ್ಲಿ ಬೇತಾಲ್ ಸ್ಕೂಲಾಗಿ ನಾನು ನೀವು ಕೇಳಕ್ಕೆ ಹೋಗ್ತಿದ್ದೆ ಅಂತಾನೆ. ನಾನು ಕೇಳಕ್ಕೆ ಹೋಗ್ತಿದ್ದೆ ಅಂತ ನೆನಪಿಲ್ಲ ಯಾವ ದೇಶಿ ಕ್ಯಾಂಪ್ ಅಂತ ದೇಶಿ ಕ್ಯಾಂಪ್ ಹೋಗಿ ಕೊಡ್ತಾರೆ ಸರ್ವಿಸ್ ಸೆಂಟರ್ ಮಾಡ್ತಾನಂತಾನೆ. ಇದೇನಾ ಇಲ್ಲಿದೆ ತೊಗೊಂಬಿಡೋಣ ದೂರದ್ದೇ ಹಾಕತ್ತ ಅಂತ ಇಲ್ಲೇ ತೊಗೊಂಬಿಡೋಣ. ನಿನ್ನೆ ರಿಲಯನ್ಸ್ ಡಿಜಿಟಲ್ ಯಾವ ನಾವು ಚೋಳ ಪ್ರಮೋಟ್ರೆ ಅಂತ ಹೇಳಿ ಅವ್ನು ಸರ್ವಿಸ್ ಪ್ಲೇಸಿಗೆ ಇನ್ನೊಬ್ಬ ಯಾವನೋ ಫಾರೂಕ್ ಇದ್ದೇನೆ ಯಾರೋ ಬಂದಾನ. ರಿಲಯನ್ಸ್ ಡಿಜಿಟಲ್ ಬಿಡೋದಪ್ಪ ಬಿಟ್ಟ ನಾನು ಪಾರ್ಟಿದ್ದು ಐಸ್ ಕ್ರೀಮ್ ಅಂಗಡಿಯಾಗ ಲೇಟ್ ತಗೊಂಡು ಮತ್ತೆ ಜುಲೈನಗರ್ ಬಿಡೋ ಅಂತ ಹೆಂಗೆ ಅದೇ ದಾರೆಲ್ಲ ಮನೆಗೆ ಹೋಗೋಣ ಊಟಕ್ಕೆ ಅಂತೇಳಿ ಫೋನ್ ಮಾಡಿ ಫೋನ್ ಮಾಡಿದೆ. ರಿಲಯನ್ಸ್ ಡಿಜಿಟಲಾಗ ಪ್ರಮೋಟ್ರ್ ಸರ್ವಿಸ್ ಅವ್ರು ಸಪೋರ್ಟೇ ಮಾಡಂಗಿಲ್ಲ ಸರ್ವಿಸ್ ಸಪೋರ್ಟೇ ಮಾಡಂಗಿಲ್ಲ ಅಂದಪ್ಪ. ಈಗ ಅಲ್ಲಿ ಮುಂದೆ ಮಟ್ಟ ಹೋಗಿದ್ದೆ ರಿಲಯನ್ಸ್ ಮಟ್ಟ ಹೋಗಿದ್ದೆ. ಯಾವನು ಹೇಳಿದ್ರು ಬಾ ಹೋಗೋಣ ಅಂದೆ. ಸೀದಾ ಹೋಗಿ ಮುಕ್ಕಳಿಗೆ ಕೊಟ್ಟು ಮುಕ್ಕಳಿ ಅಡಿಸ್ಕೊಂಡ್ರೆ ಈ ಸೊಳ ಮುಕ್ಕಳಿಗೆ ಇದಾಗಲ್ಲ ಅಂತೇಳಿ ಸೀರಿಯಸ್ ಆಗಿ ಹೋದಪ್ಪ. ಹೋಗಿ ಏನು ಸರ್ವಿಸ್ ಕೊಟ್ಟಿಲ್ಲಪ್ಪ ನೀವು ಫೋನ್ ಮಾಡಿದ್ರೆ ಫೋನ್ ಇತ್ತಿಲ್ಲ ಏನು ಮಾಡಿಲ್ಲ ಅಂದೆ. ಇಲ್ಲ ಫೋಲ್ಡ್ 4 ಕಸ್ಟಮರು ಬ್ಲೂಟೂತ್ ಹೋಯ್ತು ವರ್ಕ್ ಆಗೋದು ಅಂತ ಬಂದ್ರೆ 60,000 ಹೇಳಿರೋದು. ಮತ್ತು ಅದು ಡಿಸ್ಪ್ಲೇ ಐತೆ 60,000 ಹೇಳಿದ್ರು. ಅದಕ್ಕೆ ನಿನಗೇನು ಸಂಬಂಧ ಈಗ ಫೋಲ್ಡ್ 4 ನಿನ್ನ ಕಡೆ ತೊಗೊಳೋಣ ರಿಲಯನ್ಸ್ ಡಿಜಿಟಲ್ ತೊಗೊಳೋಣ ಅಂದೆ. ಇಲ್ಲ ಅವ್ನು ನಮಗೆ ಪರಿಚಯ ಕಸ್ಟಮರ್ ಅಂದ್ರೆ ನಾನು ಕೈಲಿ ಹಾಕಿ ಕೊಡಲ ನಮ್ಮ ಕಂಪ್ನಿದು ಏನೈತೆ ಅದು ನಾನು ಹೇಳಿದೆ ಅಂದೆ.